ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗದ ವಿಚಾರವಾಗಿ ನಟ ಚೇತನ್ ಹಚ್ಚಿದ ಕಿಡಿ ಈಗ ಮತ್ತೆ ಜ್ವಾಲೆಯಾಗಿ ಬದಲಾಗಿದೆ. ನಿನ್ನೆ ಕ್ಷಮೆ ಕೇಳಿದ್ದ ನಟ ಇಂದು ದಿಢೀರಂತ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವ ಮೂಲಕ ಉಲ್ಟಾ ಹೊಡೆದಿದ್ದಾರೆ. ಇದರಿಂದ ರಾಜ್ ಅಭಿಮಾನಿಗಳು ಮತ್ತೆ ಕೆರಳಿದ್ದಾರೆ. ಏನಿದು ಕಂಪ್ಲೀಟ್ ಸ್ಟೋರಿ ನೋಡಿ ವರದಿ. ರಾಜ್ಕುಮಾರ್ ಸಮಾಧಿ ವಿವಾದಕ್ಕೆ ಮತ್ತೆ ಕಿಡಿ. ನಿನ್ನೆ ಕ್ಷಮೆ ಕೇಳಿ ಇಂದು ಉಲ್ಟಾ ಹೊಡೆದ ಚೇತನ್. ನಟ ಚೇತನ್ ಅಹಿಂಸಾ ಸದಾ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಗಳಿಂದ ಸುದ್ದಿಯಾಗ್ತಲೇ ಇರ್ತಾರೆ. ಇದೀಗ ಮತ್ತೊಮ್ಮೆ ಡಾಕ್ಟರ್ ರಾಜ್ ಸಮಾಧಿ ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಅಣ್ಣಾವ್ರ ಸಮಾಧಿಗೆ 2.5 ಎಕರೆ ಜಾಗ ನೀಡಿರುವ ಬಗ್ಗೆ ಟ್ವೀಟ್ ಮಾಡಿದ್ದ ಚೇತನ್ ಇದು ಅಸಮಾನತೆ ಎಂಬರ್ಥದಲ್ಲಿ ಮಾತನಾಡಿದ್ರು. ಈ ಟ್ವೀಟ್ ರಾಜ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈ ವಿಚಾರವಾಗಿ ಬಸವೇಶ್ವರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅಷ್ಟೇ ಅಲ್ಲ, ಸಾರಾ ಗೋವಿಂದ್ ನೇತೃತ್ವದಲ್ಲಿ ಅಭಿಮಾನಿಗಳು ಚೇತನ್ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ಅಭಿಮಾನಿಗಳ ಆಕ್ರೋಶಕ್ಕೆ ಮಂಡಿದ್ದ ಚೇತನ್ ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಇರಲಿ ಎಂದು ಬೇಷರತ್ ಕ್ಷಮೆ ಯಾಚಿಸಿದ್ರು. ಇದರಿಂದ ವಿವಾದ ತಣ್ಣಗಾಯಿತು ಎನ್ನುವಷ್ಟರಲ್ಲಿ ಇಂದು ಚೇತನ್ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ವೈಯಕ್ತಿಕವಾದ ಸೇಡ್ ಇಲ್ಲ, ವೈಯಕ್ತಿಕ ಕೋಪ ಇಲ್ಲ. ನಮಗೆ ಕಾನೂನು ಮೇಲೆ ನಂಬಿಕೆ ಇದೆ. ಒಂದು ಉತ್ತಮ ಸಮಾಜದ ಕನಸನ್ನ ನಾವು ಬರೀ ಮಾತಲ್ಲ ಅಷ್ಟೇ ಅಲ್ಲ, ನುಡಿದಂತೆ ನಡೆಯೋರಾಗಬೇಕು ಅನ್ನೋ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದು ಯಾವ ರೀತಿನೂ ಅಲ್ಲ. ನಾವೆಲ್ಲರೂ ಸರಿ ಸಮಾನರು, ನಮ್ಮ ಸಂವಿಧಾನ ನಾವು ಸರಿ ಸಮಾನ. ಇಂದು ಮಾಧ್ಯಮಗಳ ಮುಂದೆ ಬಂದ ಚೇತನ್ ನನ್ನ ಹೇಳಿಕೆಯಲ್ಲಿ ತಪ್ಪಿಲ್ಲ, ನಾನು ಕಾನೂನಾತ್ಮಕವಾಗಿ ಹೋರಾಡುತ್ತೇನೆ ಎಂದಿದ್ದಾರೆ. ಅಲ್ಲದೆ ಸಾರಾ ಗೋವಿಂದ್ ಅವರು ಬೆದರಿಕೆ ಹಾಕುವ ಮೂಲಕ ಅಣ್ಣಾವ್ರ ಹೆಸರಿಗೆ ಕಳಂಕ ತರ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ಈ ವಿಚಾರ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿದೆ. ಕಾನೂನು ತಜ್ಞರ ಸಲಹೆ ಪಡೆದು ಮುಂದಿನ ಹೆಜ್ಜೆ ಇಡುವುದಾಗಿ ಚೇತನ್ ತಿಳಿಸಿದ್ದಾರೆ. ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಅಂದ್ರೆ ಕೆಲವು ವ್ಯಕ್ತಿಗಳು, ಸಾರಾ ಗೋವಿಂದ್ ಅಂತ ವ್ಯಕ್ತಿ ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಬಹಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತೆ ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಬಹಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾ ಇದ್ದಾರೆ. ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಆದಾಗ, ನಿರಂತರವಾದ ದಾಳಿಗಳಾದಾಗ ನಮ್ಗೆ ನಮ್ಮದೇ ಆದಂತ ಆಯ್ಕೆಗಳಿದಾವೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ಈ ನಾಡಿನ ಯುವ ದಲಿತ ಸಮುದಾಯ, ಅಲೆಮಾರಿ ಸಮುದಾಯ, ಬುಡಕಟ್ಟು ಸಮುದಾಯ ಮತ್ತು ದೇವದಾಸಿ ತಾಯಂದಿರು ಎಲ್ಲರೂ ಕೂಡ ಚೇತನರ ಪರವಾಗಿ ನಾವು ಅಂತ ಸಂದರ್ಭ ಬಂದಾಗ ಚೇತನ್ ಅವ್ರ ಮೇಲೆ ಈ ವಿಷಯ ಇಟ್ಕೊಂಡು ವೈಯಕ್ತಿಕ ದಾಳಿಗಳು ಮಟ್ಟಕ್ಕೆ ಬಂದಾಗ ನಾವು ಚೇತನ್ ಕೂಡ ಕನ್ನಡಿಗ. ಒಟ್ಟಿನಲ್ಲಿ ಕ್ಷಮೆ ಕೇಳಿ ತಣ್ಣಗಾಗಿದ್ದ ಬೆಂಕಿ ಈಗ ಚೇತನ್ ಅವರ ಹೊಸ ಹೇಳಿಕೆಯಿಂದ ಮತ್ತೆ ಹೊತ್ತಿ ಉರಿದಿದೆ. ಈ ಕಾನೂನು ಸಮರ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.